In last video, we have discussed trigonometric ratios. Now we are going to discuss trigonometrical values. That is, values of sin theta, cos theta and tan theta at certain degrees. So we are going to consider the values of theta as 0 degree, 30 degree, 45 degree, 60 degree and 90 degree. ಇಲ್ಲಿ ನಾವು ಫಸ್ಟ್ ಸೈನ್ ಥೀಟಾ ಕನ್ಸಿಡರ್ ಮಾಡೋಣ. ಅದಕ್ಕೆ ಸೈನ್ ವೇವ್ ನ ಕನ್ಸಿಡರ್ ಮಾಡ್ತೀವಿ. ಇದನ್ನ ನಾವು ಸೈನ್ ವೇವ್ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ 1 ಇರುತ್ತೆ, ಮಿನಿಮಮ್ ವ್ಯಾಲ್ಯೂ -1 ಇರುತ್ತೆ. ಇದರಲ್ಲಿ ನಾವು ಈ ಪಾಯಿಂಟ್ ನ 0 ಡಿಗ್ರಿ ಅಂತ ಹೇಳ್ತೀವಿ. ಈ ಪಾಯಿಂಟ್ ಎಲ್ಲಿ ಅದು ವಾಪಸ್ ಟಚ್ ಆಗುತ್ತಲ್ಲ ಇದನ್ನ 180 ಡಿಗ್ರಿ ಅಂತ ಹೇಳ್ತೀವಿ. ಈ ಪೀಕ್ ವ್ಯಾಲ್ಯೂ ಇದಲ್ವಾ ಅಥವಾ ಸೆಂಟರ್ ಪಾಯಿಂಟ್ ನ 90 ಡಿಗ್ರಿ ಅಂತ ಹೇಳ್ತೀವಿ. ಇದರಲ್ಲಿ ಹಾಫ್ ಅಂದ್ರೆ 45 ಡಿಗ್ರಿ ಇರುತ್ತೆ. ಇದಕ್ಕಿಂತ ಸ್ವಲ್ಪ ಕಡಿಮೆ 30 ಡಿಗ್ರಿ, ಸ್ವಲ್ಪ ಜಾಸ್ತಿ 60 ಡಿಗ್ರಿ. ಸೊ ಇನ್ ಬಿಟ್ವೀನ್ ಬೇರೆ ವ್ಯಾಲ್ಯೂಸ್ ಕೂಡ ಇರುತ್ತೆ, ಬಟ್ ನಾವು ಇವನ್ನ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಫಸ್ಟ್ 0 ಡಿಗ್ರಿ ಕನ್ಸಿಡರ್ ಮಾಡ್ತೀವಿ. 0 ಡಿಗ್ರಿಯಲ್ಲಿ ಎಷ್ಟಿದೆ ವ್ಯಾಲ್ಯೂ? 0 ಇದೆ. ಸೊ 0 ಡಿಗ್ರಿಯಲ್ಲಿ ಸೈನ್ ಥೀಟಾ 0 ಇರುತ್ತೆ, ಅಂದ್ರೆ ಸೈನ್ 0 ಡಿಗ್ರಿ ವ್ಯಾಲ್ಯೂ 0 ಇರುತ್ತೆ. ನೆಕ್ಸ್ಟ್ 30 ಡಿಗ್ರಿ. 30 ಡಿಗ್ರಿಯಲ್ಲಿ ಅರೌಂಡ್ ಹಾಫ್ ಇರುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಇರೋದೇ 1. ಸೊ 30 ಡಿಗ್ರಿಯಲ್ಲಿ ಇದು ಹಾಫ್ ಇರುತ್ತೆ. ಸೊ ಸೈನ್ ಥೀಟಾ ವ್ಯಾಲ್ಯೂ 30 ಡಿಗ್ರಿಯಲ್ಲಿ 1/2 ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ 45 ಡಿಗ್ರಿ. 45 ಡಿಗ್ರಿಗೆ ವ್ಯಾಲ್ಯೂ 1/√2. ನೆಕ್ಸ್ಟ್ 60 ಡಿಗ್ರಿ. 60 ಡಿಗ್ರಿಗೆ √3/2. 90 ಡಿಗ್ರಿಗೆ ಹೈಯೆಸ್ಟ್ ವ್ಯಾಲ್ಯೂ ಇದೆ. ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು? 1. ಸೊ 90 ಡಿಗ್ರಿಗೆ ಸೈನ್ ಥೀಟಾ ವ್ಯಾಲ್ಯೂ ಇಸ್ 1. ನೆಕ್ಸ್ಟ್ ಕಾಸ್ ಥೀಟಾ. ಇದಕ್ಕೂ ಕೂಡ ನಾವು ಕಾಸ್ ವೇವ್ ಫಾರ್ಮ್ ಕನ್ಸಿಡರ್ ಮಾಡೋಣ. ಇದನ್ನ ನಾವು ಕಾಸ್ ವೇವ್ ಫಾರ್ಮ್ ಅಂತ ಹೇಳ್ತೀವಿ. ಇದರಲ್ಲಿ 0 ಇದ್ದಾಗ ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೆ. ಸೈನ್ ನಲ್ಲಿ ನಾವೇನು ಅಬ್ಸರ್ವ್ ಮಾಡಿದ್ವಿ? 0 ಇದ್ದಾಗ 0 ಇತ್ತು, 90 ಡಿಗ್ರಿಯಲ್ಲಿ ಹೈಯೆಸ್ಟ್ ಇತ್ತು. ಕಾಸ್ ವೇವ್ ಫಾರ್ಮ್ ಅಲ್ಲಿ 0ಗೆ ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೆ. ಇದು 90 ಡಿಗ್ರಿ ಇದೆ. ಹಾಫ್ ನ ನಾವು 45 ಡಿಗ್ರಿ ಅಂತ ಹೇಳ್ತೀವಿ. ಇದಕ್ಕಿಂತ ಕಡಿಮೆ 30 ಡಿಗ್ರಿ ಮತ್ತೆ ಜಾಸ್ತಿ 60 ಡಿಗ್ರಿ. ಇಷ್ಟು ವ್ಯಾಲ್ಯೂಸ್ ನ ಕನ್ಸಿಡರ್ ಮಾಡ್ತೀವಿ. ಕಾಸ್ ಥೀಟಾ ವ್ಯಾಲ್ಯೂ ಬರೀಲಿಕ್ಕೆ ಫಸ್ಟ್ 0 ಡಿಗ್ರಿ. 0 ಡಿಗ್ರಿಯಲ್ಲಿ ಎಷ್ಟಿದೆ ವ್ಯಾಲ್ಯೂ? ಹೈಯೆಸ್ಟ್ ಇದೆ, ಅಂದ್ರೆ +1 ಇದೆ. ನೆಕ್ಸ್ಟ್ 30 ಡಿಗ್ರಿ. 30 ಡಿಗ್ರಿಗೆ 1ಗಿಂತ ಸ್ವಲ್ಪ ಕಡಿಮೆ ಇದೆ, ಅಂದ್ರೆ √3/2. 45 ಡಿಗ್ರಿಗೆ 1/√2. 60 ಡಿಗ್ರಿಗೆ ಆಲ್ಮೋಸ್ಟ್ ಹಾಫ್ ಇರುತ್ತೆ, ಸೊ 1/2. 90 ಡಿಗ್ರಿಗೆ ವಾಪಸ್ 0 ರೀಚ್ ಆಗ್ತಾ ಇದೆ, ಸೊ 90 ಡಿಗ್ರಿಗೆ 0 ಇರುತ್ತೆ. ನೆಕ್ಸ್ಟ್ ಟ್ಯಾನ್ ಥೀಟಾ. ಇದನ್ನ ನಾವು ಟ್ಯಾನ್ ವೇವ್ ಫಾರ್ಮ್ ಅಂತ ಹೇಳ್ತೀವಿ. 0 ಡಿಗ್ರಿಯಲ್ಲಿ ವ್ಯಾಲ್ಯೂ 0 ಇರುತ್ತೆ. 90 ಡಿಗ್ರಿಯಲ್ಲಿ ವ್ಯಾಲ್ಯೂ ಇನ್ಫಿನೈಟ್ ಇರುತ್ತೆ. ಹಾಫ್ ವೇನ ನಾವು 45 ಡಿಗ್ರಿ ಅಂತ ಹೇಳ್ತೀವಿ. 30 ಡಿಗ್ರಿ, 60 ಡಿಗ್ರಿ ಕನ್ಸಿಡರ್ ಮಾಡ್ತೀವಿ. 0 ಡಿಗ್ರಿಯಲ್ಲಿ ಎಷ್ಟಿರುತ್ತೆ? 0 ಇರುತ್ತೆ ವ್ಯಾಲ್ಯೂ. 30 ಡಿಗ್ರಿಯಲ್ಲಿ 1/√3. 45 ಡಿಗ್ರಿಯಲ್ಲಿ ವ್ಯಾಲ್ಯೂ 1 ಇರುತ್ತೆ. 60 ಡಿಗ್ರಿಯಲ್ಲಿ √3. 90 ಡಿಗ್ರಿಗೆ ಯಾವುದು ಡೆಫಿನೆಟ್ ವ್ಯಾಲ್ಯೂ ಇಲ್ಲ, ಸೊ ಹಾಗಾಗಿ ಅದನ್ನು ನಾವು ಇನ್ಫಿನೈಟ್ ಅಂತ ಹೇಳ್ತೀವಿ ಅಥವಾ ನಾಟ್ ಡಿಫೈನ್ಡ್ ಅಂತ ಕೂಡ ಹೇಳ್ತೀವಿ. ನಾವು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಮತ್ತೆ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ನ ಡಿಸ್ಕಸ್ ಮಾಡಿದ್ವಿ. ಸೊ ಇದಿಷ್ಟನ್ನ ನಾವು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡುವಂತದ್ದು ಹೈಟ್ ಅಂಡ್ ಡಿಸ್ಟೆನ್ಸ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಲಿಕ್ಕೆ. ಸೊ ಒಂದು ಪ್ರಾಕ್ಟಿಕಲ್ ಸಿಚುವೇಶನ್ ಕನ್ಸಿಡರ್ ಮಾಡೋಣ. ಯಾವುದೋ ಒಂದು ಬಿಲ್ಡಿಂಗ್ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಗ್ರೌಂಡ್ ಲೆವೆಲ್. ಸಪೋಸ್ ಗ್ರೌಂಡ್ ಲೆವೆಲ್ ಅಲ್ಲಿ ನೀವಿದ್ದೀರಿ. ಹಾಗೇನೆ
ಈ ಬಿಲ್ಡಿಂಗ್ ಟಾಪ್ ಅಲ್ಲಿ ನಿಮ್ ಫ್ರೆಂಡ್ ಇದ್ದಾರೆ. ಇಲ್ಲಿ ನಿಮಗೂ ನಿಮ್ ಫ್ರೆಂಡ್ಗೂ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಹೀಗೆ ಫೈಂಡ್ ಔಟ್ ಮಾಡ್ತೀವಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲೊಂದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗಿದೆ. ಇಲ್ಲಿ ಆಂಗಲ್ 90 ಡಿಗ್ರಿ ಇದೆ. ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆದ್ರೆ ನಾವು ಈ ಸೈಡ್ಸ್ ಎಲ್ಲಾ ವ್ಯಾಲ್ಯೂಸ್ ನ ಕಂಡುಹಿಡಿಬಹುದು, ಎಲ್ಲ ಆಂಗಲ್ಸ್ ನ ಕೂಡ ಕಂಡುಹಿಡಿಬಹುದು. ಸೊ ಸೈಡ್ಸ್ ಕಂಡುಹಿಡಿದಾಗ ಈ ಸೈಡ್ ಕೂಡ ಕಂಡುಹಿಡಿಬಹುದು, ಅಂದ್ರೆ ನಿಮ್ಗೂ ನಿಮ್ ಫ್ರೆಂಡ್ಗೂ ಶಾರ್ಟೆಸ್ಟ್ ಡಿಸ್ಟೆನ್ಸ್ ನ ಕೂಡ ಕಂಡುಹಿಡಿಬಹುದು. ಅಥವಾ ಇಲ್ಲಿಂದ ಇಲ್ಲಿವರೆಗೂ ಮೆಜರ್ ಮಾಡಿದ್ರೆ ಇದನ್ನ ನಾವು ಹೈಟ್ ಆಫ್ ದ ಬಿಲ್ಡಿಂಗ್ ಅಂತ ಹೇಳ್ತೀವಿ. ಈ ಸೈಡ್ ನ ಕಂಡುಹಿಡಿದ್ರೆ ಈ ಪಾಯಿಂಟ್ ಇಂದ ನೀವು ನಿಂತಿರೋವರೆಗೂ ಡಿಸ್ಟೆನ್ಸ್ ಮೆಜರ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನಾವು ಹೈಟ್ ಅಂಡ್ ಡಿಸ್ಟೆನ್ಸ್ ನ ಮೆಜರ್ ಮಾಡ್ಲಿಕ್ಕೆ ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ತೀವಿ. ಇಲ್ಲಿ ನಾವು 2 ಆಂಗಲ್ ನ ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಒನ್, ನೀವು ಇಲ್ಲಿಂದ ಮೇಲ್ಗಡೆ ನೋಡ್ತಾ ಇರೋದು, ನಿಮ್ ಐ ಲೆವೆಲ್ ಇಲ್ಲಿದೆ, ಬಟ್ ನೀವು ಫ್ರೆಂಡ್ ನ ನೋಡ್ಬೇಕು ಅಂದ್ರೆ ಐ ಲೆವೆಲ್ ಗಿಂತ ಮೇಲ್ಗಡೆ ನೋಡ್ಬೇಕು. ಐ ಲೆವೆಲ್ ಗಿಂತ ಮೇಲ್ಗಡೆ ನೋಡೋದಕ್ಕೆ ನಾವೇನಂತ ಹೇಳ್ತೀವಿ, ಆಂಗಲ್ ಆಫ್ ಎಲಿವೇಶನ್. ಹಾಗೇನೆ ನಿಮ್ ಫ್ರೆಂಡ್ ಐ ಲೆವೆಲ್ ಇಲ್ಲಿದೆ, ಅವ್ರು ನಿಮ್ಮನ್ನ ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಐ ಲೆವೆಲ್ ಗಿಂತ ಕೆಳಗೆ ನೋಡ್ಬೇಕು. ಐ ಲೆವೆಲ್ ಗಿಂತ ಕೆಳಗೆ ನೋಡ್ಬೇಕು. ಇಲ್ಲೂ ಕೂಡ ಒಂದು ಆಂಗಲ್ ಫಾರ್ಮ್ ಆಗುತ್ತೆ. ಸೊ ಇದನ್ನ ನಾವು ಆಂಗಲ್ ಆಫ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಎಬೋ ಐ ಲೆವೆಲ್ ನೋಡೋದಕ್ಕೆ ನಾವು ಆಂಗಲ್ ಆಫ್ ಎಲಿವೇಶನ್ ಅಂತ ಹೇಳ್ತೀವಿ. ಬಿಲೋ ಐ ಲೆವೆಲ್ಗೆ ನಾವು ಆಂಗಲ್ ಆಫ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಈ ಟ್ರಿಗ್ನೋಮೆಟ್ರಿನ ನಾವು ಪ್ರಾಕ್ಟಿಕಲ್ ಸಿಚುಯೇಷನ್ ಅಲ್ಲಿ ಹೇಗೆ ಯೂಸ್ ಮಾಡೋದು ಅನ್ನೋದಕ್ಕೊಂದು ಎಕ್ಸಾಂಪಲ್ ನೋಡೋಣ. ಕನ್ಸಿಡರ್ ಬಿಲ್ಡಿಂಗ್, ಇದು ಗ್ರೌಂಡ್ ಲೆವೆಲ್. ಇಲ್ಲಿಂದ ನಾವು ಟಾಪ್ ರೀಚ್ ಆಗ್ಲಿಕ್ಕೆ ಒಂದು ಲ್ಯಾಡರ್ ಪ್ಲೇಸ್ ಮಾಡಿದೀವಿ, ಏಣಿ ಇಟ್ಟಿದೀವಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗಿದೆ. ಈ ಲ್ಯಾಡರ್ ಲೆಂತ್ 2.5 ಮೀಟರ್ ಇದೆ. ಇದನ್ನ ನಾವು 60 ಡಿಗ್ರಿ ಆಂಗಲ್ ಅಲ್ಲಿ ಪ್ಲೇಸ್ ಮಾಡಿದೀವಿ. ಈ ವಾಲ್ ಹೈಟ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಒಂದು ಆಂಗಲ್ ಗೊತ್ತಿದೆ, ಒಂದು ಸೈಡ್ ಗೊತ್ತಿದೆ, ಇನ್ನೊಂದು ಸೈಡ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಇದಕ್ಕೆ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯೂಸ್ ಮಾಡ್ತೀವಿ. ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಲ್ಲಿ ಸೈನ್, ಕಾಸ್, ಟ್ಯಾನ್ ಯಾವ್ದಾದ್ರೂ ಯೂಸ್ ಮಾಡಬಹುದು. ಇಲ್ಲಿ ನಾವು ಈ ಆಂಗಲ್ ಕನ್ಸಿಡರ್ ಮಾಡಿದ್ದೀವಿ, ಇದ್ರ ಆಪೋಸಿಟ್ ಸೈಡ್ ಮತ್ತೆ ಹೈಪೋಟೆನಸ್ ವ್ಯಾಲ್ಯೂಸ್ ನ ಯೂಸ್ ಮಾಡಬೇಕು. ಆಪೋಸಿಟ್ ಮತ್ತೆ ಹೈಪೋಟೆನಸ್ ಯೂಸ್ ಮಾಡಬೇಕು ಅಂದ್ರೆ ನಾವು ಸೈನ್ ಥೀಟಾ ಯೂಸ್ ಮಾಡ್ತೀವಿ. ಯಾಕೆಂದ್ರೆ ಸೈನ್ ಥೀಟಾ ಇಸ್ ನಥಿಂಗ್ ಬಟ್ ಆಪೋಸಿಟ್ ಬೈ ಹೈಪೋಟೆನಸ್. ಅಕಸ್ಮಾತ್ ಈ ಡಿಸ್ಟೆನ್ಸ್ ಕೊಟ್ಟಿದ್ರೆ ನಾವು ಕಾಸ್ ಥೀಟಾ ಯೂಸ್ ಮಾಡ್ತೀವಿ. ಯಾಕೆಂದ್ರೆ ಆಂಗಲ್ಗೆ ಅಡ್ಜಸೆಂಟ್ ಮತ್ತೆ ಹೈಪೋಟೆನಸ್ ವ್ಯಾಲ್ಯೂ ಅಂದಾಗ ಕಾಸ್ ಥೀಟಾ ಯೂಸ್ ಮಾಡ್ತೀವಿ. ಇಲ್ಲಿ ಸೈನ್ ಥೀಟಾ ಯೂಸ್ ಮಾಡ್ತಾ ಇದೀವಿ, ಆಪೋಸಿಟ್ ಬೈ ಹೈಪೋಟೆನಸ್. ನೆಕ್ಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೈನ್ ಥೀಟಾ ವ್ಯಾಲ್ಯೂ ಎಷ್ಟಿದೆ, 60 ಡಿಗ್ರಿ ಇದೆ. ಆಪೋಸಿಟ್, ಇದಕ್ಕೆ ಆಪೋಸಿಟ್ ಸೈಡ್ ನಮಗೆ ಗೊತ್ತಿಲ್ಲ, ಹೈಟ್ ಹೆಚ್ ಅಂತ ತಗೊಂಡಿದ್ದೀವಿ, ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್ ಹೈಪೋಟೆನಸ್ 2.5 ಇದೆ, 2.5. ನೆಕ್ಸ್ಟ್ ಏನ್ ಮಾಡಬೇಕು, ಸೈನ್ 60 ಡಿಗ್ರಿ ಇದೆ. ಸೈನ್ 60 ಡಿಗ್ರಿಗೆ ನಮಗೆ ವ್ಯಾಲ್ಯೂ ಗೊತ್ತಿದೆ. ಸೈನ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟು, √3 ಡಿವೈಡೆಡ್ ಬೈ 2. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. √3 ಡಿವೈಡೆಡ್ ಬೈ 2 ಈಕ್ವಲ್ ಟು h ಡಿವೈಡೆಡ್ ಬೈ 2.5. ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡಬೇಕು. ಸೊ ನಾವು h ವ್ಯಾಲ್ಯೂ ಕಂಡುಹಿಡಬೇಕು. 2.5 ನ ಈ ಕಡೆ ತಗೊಂಡೋದ್ರೆ ಏನಾಗುತ್ತೆ, √3 ಡಿವೈಡೆಡ್ ಬೈ 2 ಇಂಟು 2.5 ಈಕ್ವಲ್ ಟು h. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಸಿಗುತ್ತೆ, 2.165 ಮೀಟರ್. ಅಂದ್ರೆ ಈ ವಾಲ್ ಹೈಟ್ ಎಷ್ಟಿದೆ, 2.165 ಮೀಟರ್ ಇದೆ. ಇಲ್ಲಿ ನಮಗೆ ವ್ಯಾಲ್ಯೂಸ್ ಗೊತ್ತಿದ್ದು ಲ್ಯಾಡರ್ ಲೆಂತ್ ಮತ್ತೆ ಆಂಗಲ್ ಅಷ್ಟೇನೆ. ಸೊ ಅದರಿಂದ ನಾವು ಈ ಬಿಲ್ಡಿಂಗ್ ಹೈಟ್ ನ ಕಂಡುಹಿಡಿತಾ ಇದೀವಿ, ಅಥವಾ ಈ ಲ್ಯಾಡರ್ ಪ್ಲೇಸ್ ಮಾಡಿರೋ ವಾಲ್ ಹೈಟ್ ನ ಕಂಡುಹಿಡಿತಾ ಇದೀವಿ. ಸೊ ಹೀಗೆ ನಾವು ಪ್ರಾಕ್ಟಿಕಲ್ ಆಗಿ ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ತೀವಿ.